ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದ್ರ. ಎಲ್ಲರೂ ಹೆಂಗದ್ರಿ? ಆರಾಮದಿರ ಅಂತ ಅನ್ಕೋತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತಿನ ಟ್ರಿಪ್ ನಮ್ಮದು 4ನೇ ದಿನದ ಟ್ರಿಪ್ ನಮ್ಮದು. ಇವತ್ತು ನಾವೆಲ್ಲಿ ಹೋಗ್ತೀವಿ ಅಂತ ನಿಮಗೂ ತೋರಿಸ್ತೀವಿ. ನೀವು ನೋಡೋಕೆ ತಯಾರಿದ್ರಲ್ಲ, ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ. ನೋಡಿ, ನಮ್ಮ ರೂಮಿಂದು ಬಾಲ್ಕನಿ ಇದು. ವ್ಯೂ ನೋಡಿ ಹೆಂಗೆ ಕಾಣ್ತಾ ಇದೆ. ಎಲ್ಲ ಸ್ನೋ ನಮ್ಮದು ಹೋಟೆಲ್ ಪಕ್ಕಕ್ಕೆಲ್ಲ ಸೂಪರಾಗಿದೆಯಲ್ಲ. ಇನ್ನೂ ಚೆನ್ನಾಗಿ ಸೀನ್ರಿ ತೋರಿಸ್ತೀನಿ ಬನ್ನಿ ನಿಮಗೆಲ್ಲ ನಾನು. ಓಕೆ, boiled eggs, chicken nuggets, ಇದೇನಿದೆ ಬೇಕ್ಡ್ ಬೀನ್ಸ್, ಬ್ರೆಡ್, ನೂಡಲ್ಸ್, ಮ್ಯಾಗಿ, ಅದು ಮ್ಯಾಗಿ, ಆಲೂ ಟಿಕ್ಕಾ, ಇದು ಉಪ್ಮಾ, ಪೂರಿ. ಓಕೆ. हाँ, छोले पूरी छोले. ಇಲ್ಲ, ಅದು ಬರೀ ಇಡ್ಲಿ ಇರು. ಇಡ್ಲಿ ಸಾಂಬಾರ್ ಚಟ್ನಿ, ಅದು ಕಾಫಿ ಟೀ, ಎಲ್ಲ ಫ್ರೂಟ್ಸ್. ನೋಡಿ, ಬೆಳಗಿನ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಮತ್ತು ನಾವು ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಗೊಂಡೋಲಾ ಕೇಬಲ್ ಕಾರಿಗೆ ಹೋಗ್ತಾ ಇದ್ದೀವಿ, ಫೇಸ್ 1ಗೆ. ನಮಗೆ ಟ್ರಾವೆಲ್ಸ್ ಅವರೇ ಟಿಕೆಟ್ ಇನ್ಕ್ಲೂಡ್ ಮಾಡೇ ಕೊಟ್ಟಿದ್ದರು. ಹಾಗಾಗಿ ನಾವೇನು ಕ್ಯೂಗೆ ನಿಂತು ಟಿಕೆಟ್ ತೆಗೆಸೋದು ಅವಶ್ಯಕತೆ ಇರಲಿಲ್ಲ. ನಾವು ಡೈರೆಕ್ಟೇ ಎಂಟ್ರಿ ಆದ್ವಿ. ಎಂಟ್ರಿ ಆದ ತಕ್ಷಣ ಅಲ್ಲೇನೂ ತುಂಬ ಕ್ಯೂ ಇರುತ್ತೆ ಕೇಬಲ್ ಕಾರಲ್ಲಿ. ಯಾಕಂದರೆ ಒಂದೊಂದರಲ್ಲಿ 6 ಜನನೇ ಹೋಗಬೇಕು. 2, 3, 4 ಜನ ಇದ್ರಂಗಿಲ್ಲ, ಒಂದು ಮಿನಿಮಮ್ 6 ಜನ ಹೋಗಬೇಕು. ಹಾಗಾಗಿ ಕ್ಯೂ ಅಲ್ಲಿತ್ತು. ನಮ್ಮದು ಟೈಮ್ ಕ್ಯೂ ಬಂದಾಗ ನಾವು ಒಂದೇ ಕೇಬಲ್ ಕಾರಲ್ಲೇ ಕೂತ್ಕೊಂಡು ನಾವು 6 ಜನ ಇದ್ವಲ್ಲ, ಹಾಗಾಗಿ 6 ಜನನೇ ಇದ್ವಿ. ಬನ್ನಿ ನಿಮಗೆ ಸೀನರಿ ತೋರಿಸ್ತೀನಿ. ಮೇಲೆ ಹೋಗಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಸೀನರಿ. ಹಬ್ಬ ಕಣ್ಣು ತುಂಬೋಯ್ತು ನಮಗಂತೂ ನೋಡಿ. ಇಷ್ಟು ಖುಷಿ ಆಯಿತು. ಸ್ವರ್ಗ ನೋಡಿದಂಗೆ ಆಯಿತು ನೋಡಿ. ಬಿಸಿಲಲ್ಲಿ ಸ್ನೋ ಬಿದ್ದಿದ್ದು ಮತ್ತು ಗಿಡಗಳು, ಸೀನರಿ, ಕೆಳಗಡೆಲ್ಲ ಕೆಲವೊಬ್ಬರು ಸ್ಕೇಟಿಂಗಿಂದ ಬರ್ತಾಯಿದ್ರು, ಹೋಗ್ತಾಯಿದ್ರು. ಇದೆಲ್ಲ ನೋಡಿ ನಮಗೆ ಇಷ್ಟು ಖುಷಿ ಆಯಿತು, ಅಷ್ಟು ಖುಷಿ ಆಯಿತು ನೋಡಿ. ನೀವು ನೋಡ್ಕೊಳ್ಳಿ, ಕಣ್ಣು ತುಂಬ್ಕೊಳ್ಳಿ. ಆದರೂ ನೀವು ಒಂದ್ಸಲ ಹೋಗಿ ಕಾಶ್ಮೀರಿಗೆ ತುಂಬ ಚೆನ್ನಾಗಿರುತ್ತೆ. ಅಂದರೆ 2 ಸೀಸನಲ್ಲಿ ಹೋಗ್ಬೇಕು. ನಿಮ್ಗೆ ಸ್ನೋ ನೋಡಬೇಕಂದ್ರೆ ಜನವರಿ ಫೆಬ್ರವರಿಯಲ್ಲಿ ಹೋಗಬೇಕು. ನಿಮ್ಗೆ ಸೀನರಿ ನೋಡಬೇಕಂದ್ರೆ ಅದೇ ಜುಲೈ, ಆಗಸ್ಟು, ಈ ಥರ ನವಂಬರಲ್ಲಿ ಆ್ಯಪಲ್ ಸೀಸನ್ ಇರುತ್ತೆ, ಚೆನ್ನಾಗಿ. ये रहा 7 स्प्रिंग. विंटर में यहाँ पे -10 -15 हो जाता है, मगर ये जमता नहीं है पानी. ನೋಡಿ, ಇಲ್ಲಿ ನಾವು ಫೇಸ್ 1ಗೆ ಬಂದ್ವಿ. ಬಂದಮೇಲೆ ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ಇರ್ತವೆ. ನಾವು ಏನೇನು ಗೇಮ್ ಆಡಬೇಕು ಅದೆಲ್ಲ ಆಡ್ಬೋದು, ಬಿಡ್ಬೋದು, ಬರೀ ಎಂಜಾಯ್ ಮಾಡ್ಬೋದು, ಏನಾದರೂ ಮಾಡ್ಬೋದು. ಇಲ್ಲಿ ಮೇಲೆ ಬಂದ್ವಿ. ಬಂದಾದ್ಮೇಲೆ ಇಲ್ಲಿ ಒಂದು ರೌಂಡ್ ಫುಲ್ ಎಲ್ಲ ನಾವು ನೋಡಿದ್ವಿ, ಏನೇನಿದೆ ಏನೇನಿಲ್ಲ ಅಂತಂದು. ಎಷ್ಟು ಚೆನ್ನಾಗಿದೆ. ಫುಲ್ಲು ಸ್ನೋ ಅಂದರೆ ಸ್ನೋ ಫುಲ್ಲು ಎಲ್ಲ ನೋಡಿದ್ವಿ. ನೋಡಿ, ಇಲ್ಲಿ ಬಂದಮೇಲೆ ಇಲ್ಲಿ ಬೈಕ್ ರೈಡ್ ಇತ್ತು. ಒಬ್ಬರಿಗೆ ಎಷ್ಟು 4000 ಇತ್ತು. ಅದು ಸರಿ ಆಯಿತು ಅಂತಂದು ರೆಡಿ ಆದರೆ ನಮ್ಮ ಮನೆಯವ್ರು ಈ ಪ್ಲೇಸಿಗೆ ಬರೋದ್ರಲ್ಲಿ ಕಾಲು ಜಾರಿ ಧಗ್ನ ಅಂತ ಕುತ್ಕೊಂಡ್ಬಿಟ್ರು. ಅವರಿಗೆ ಸ್ವಲ್ಪ ಏಟಾಯಿತು. ಹಾಗಾಗಿ ನಾವು ಕೇಬಲ್ ಕಾರ್ ಹತ್ತಿ ನೋಡಿ ಬೈಕ್ ರೈಡ್ ಮಾಡಲಿಲ್ಲ. ನಾವು ಒಂದು ಸುಮ್ಮಷ್ಟೇ ರೀಲ್ಸ್ ಅದೆಲ್ಲ ಮಾಡಿದ್ವಿ. ಈಗ ನಾವು ಇಷ್ಟು ಜನ ಹೋಗಿದ್ದು ಇದರಲ್ಲಿ, ಇಷ್ಟು ಜನ ನಿಂತು ಒಂದು ರೀಲ್ಸ್ ಮಾಡಿದ್ವಿ ನಾವು. ನಿಮಗೆ ತಮಾಷೆ ಅನ್ನಿಸ್ತಿರ್ಬೋದು, ನಮಗಂತೂ ತುಂಬ ಖುಷಿ ಆಯಿತು. ಖುಷಿಯಾಗಿ ಹಾಗಾಗಿ ಆ ಥರ ಮಾಡಿದ್ವಿ. ಅದೆಲ್ಲ ನೋಡಿಕೊಂಡು ನಮ್ಮ ಫ್ರೆಂಡ್ಸ್ ಎಲ್ಲ ಇದು ಬೈಕ್ ರೈಡ್ ಎಲ್ಲ ಮಾಡಿದರು. ಎಲ್ಲ ಆದಮೇಲೆ ಇವಾಗ ಮತ್ತು ಫೇಸ್ 2ಗೆ ಹೋಗ್ತಾಯಿದ್ವಿ ನಾವು. ಫೇಸ್ 2 ಅದನ್ನು 8 ನಿಮಿಷನೇ ಇತ್ತು. ಇದಂತೂ ತುಂಬ ಚೆನ್ನಾಗಿ ಕಾಣಿಸ್ತು. ಫೇಸ್ 1ನಲ್ಲಿ ಮರಗಳು ಅದೆಲ್ಲ ಕಾಣ್ತಾ ಇದೆ ನೋಡಿ ಸ್ವಲ್ಪ. ಫೇಸ್ 2 ಅಂತೂ ಮರ ಇಲ್ಲ, ಏನೂ ಇಲ್ಲ. ನಿಮಗೆ ತೋರಿಸ್ತೀನಿ ನಾನು.
ಮತ್ತು ಇನ್ನೊಂದು ಕೇಬಲ್ ಕಾರ್ ಇದೆ ನೋಡಿ, ಓಪನ್ ಕೇಬಲ್ ಕಾರ್. ಇಲ್ಲಿ ಓಪನ್ ಆಗಿ ಹೋಗ್ತಾ ಇದ್ದಾರೆ ನೋಡಿ ಕೆಲವು ಜನ. ಯಾಕೆಂದರೆ ಅವರು ಸ್ಕೇಟಿಂಗ್ ಆಡೋರು, ಅವರು ಕಾಲಿಗೆ ಸ್ಕೇಟಿಂಗ್ ವಿತ್ ಬೂಟೆ ಇರುತ್ತಲ್ಲ, ಅವರು ಅದನ್ನು ಹಾಕ್ಕೊಂಡು ಅವ್ರಿಗೋಸ್ಕರ ಓಪನ್ ಕೇಬಲ್ ಕಾರ್ ಇತ್ತು ಅವರು. ಹಾಗಾಗಿ ಅವ್ರದ್ದು ಲೈನ್ ಬೇರೆ ಇತ್ತು, ನಮ್ಮದು ಲೈನ್ ಬೇರೆಯೇ ಇತ್ತು. ಅದು ಫೇಸ್ 2ವರೆಗೂ ಬರೋದಿಲ್ಲ, ಅದು ಫೇಸ್ 1 ಇಂದ ಅಷ್ಟೇ ಮತ್ತು ಯೂಟರ್ನ್ ಆಗಿ ಮತ್ತು ಅಲ್ಲಿಗೆ ಹೋಗ್ತಾ ಇರುತ್ತೆ. ಹಾಗಾಗಿ ಅವ್ರು ಅಲ್ಲ ಅಷ್ಟೇ ಸ್ಕೇಟಿಂಗ್ ಆಡ್ಬೋದು. ಫೇಸ್ 2 ನೋಡಿ, ಇವಾಗ ನಾವು ಫೇಸ್ 2ಗೆ ಹೋಗ್ತಾ ಇದ್ವಿ. ಮೇಲೆ ಎಷ್ಟು ಹೈಟ್ ಅಂದರೆ ಅಷ್ಟು ಹೈಟ್ ಇತ್ತು, ತುಂಬ ಹೆದರಿಕೆ ಆಯಿತು, ಹೇಳೋಕ್ಕಾಗಲ್ವಲ್ಲ. ನೋಡಿ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಕೇಬಲ್ ಕಾರ್, ಓಪನ್ ಕೇಬಲ್ ಕಾರು. ಅವ್ರು ಸ್ಕೇಟಿಂಗ್ ಹಾಕ್ಕೊಂಡು ಅದು ಹಿಂಗೆ ಸ್ಕೇಟಿಂಗ್ ಹಾಕ್ಕೊಂಡಿರ್ತಾರಲ್ಲ, ಅದಕ್ಕೆ ಅವ್ರು ಓಪನ್ ಕಾರಲ್ಲಿ ಹೋಗಿ ಅವರು ಫೇಸ್ 2ವರೆಗೂ ಬರೋದಿಲ್ಲ, ಫೇಸ್ 1ನಿಂದ ಸ್ವಲ್ಪ ಮುಂದೆ ಬಂದು ಹಂಗೆ ಯೂ ಟರ್ನ್ ಆಗಿ ಮತ್ತು ರಿಟರ್ನ್ ಆಗ್ತಾರೆ. ಅದು ಆದಮೇಲೆ ಇವಾಗ ನಾವು ಫೇಸ್ 2 ಹೋಗ್ತಾ ಇದ್ವಿ. ಮೇಲೆ ಹೈಟು ಹೋದಂಗೆಲ್ಲ ತುಂಬ ಭಯ ಆಯಿತು. ಅದ್ರನ್ನು ಸೀನರಿ ನೋಡ್ತಾ ಇದ್ದರೆ ಅದು ಭಯ ಎಲ್ಲೋಗುತ್ತೆ ಗೊತ್ತಾಗಲ್ಲ. ಮೇಲೆ ಬಂದ್ವಿ. ಆ ಪರ್ವತ ಅಂತಂದು ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ನಾವು ಎಷ್ಟು ಹೈಟ್ ಬಂದಿದ್ವಿ ಅಂದರೆ 3950 ಮೀಟ್ರ್ ಮೇಲೆ ಬಂದಿದ್ವಿ ನಾವು. ಇಲ್ಲಿ ನಡ್ಕೊಂಡು ಬರೋಕ್ಕಂತ ಸಾಧ್ಯನೇ ಇಲ್ಲ, ಯಾಕಂತಂದರೆ ಫುಲ್ ಹೈಸ್ ಇರುತ್ತಲ್ಲ, ಹತ್ತಕ್ಕಾಗಲ್ಲ. ಹಾಗಾಗಿ ಕೇಬಲ್ ಕಾರ್ ಇಟ್ಟಿದ್ದಾರೆ ನೋಡಿ. ಫುಲ್ಲು ಒಂದು ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಷ್ಟು ಚೆನ್ನಾಗಂತು, ಸ್ವರ್ಗ ನೋಡಿದಂಗೆ ಆಯಿತು. ನಮಗಂತೂ ತುಂಬ ಖುಷಿ ಆಯಿತು. ಲೈಫಲ್ಲಿ ಮತ್ತೆ ಬರ್ತೀವೋ ಇಲ್ಲ ಗೊತ್ತಿಲ್ಲ, ಕರೆ ಬಂದಿದ್ವಲ್ಲ ಅಂತ ತುಂಬ ಎಂಜಾಯ್ ಮಾಡಿದ್ವಿ. ಇಲ್ಲೊಂದು ಗೊಂಬೆ ಮಾಡಿದ್ದೀನಿ ನೋಡಿ, ನಾನು ಐಸಿಂದ ಗೊಂಬೆ ಮಾಡಿ ಅದಕ್ಕೆ ಒಂದು ಫೋಟೋ ತೆಕ್ಕೊಂಡೆ ಮತ್ತು ಒಂದು ಚಿಕ್ಕದು ವಿಡಿಯೋನು ಮಾಡಿಕೊಂಡೆ ನಾನು. ತುಂಬ ಖುಷಿ ಆಯಿತು ನನಗಂತೂ. ನಮ್ಮ ಮನೆಯವ್ರ ಪಾಪ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ರು. ಅದಾದಮೇಲೆ ಇನ್ನೊಂದು ರೌಂಡು ತೋರಿಸ್ತಾ ಇದ್ದೀನಿ. ಇದು ಎಲ್ಲ ಆ ಕಡೆ ಹೋಗೋಂಗೆ ಇಲ್ಲ, ಯಾಕಂದರೆ ಡೌನ್ ಇದೆ ಮತ್ತು ಆ ಕಡೆ ಎಲ್ಲ ಬೆಟ್ಟ ಇದೆ. ಇದೇ ಲಾಸ್ಟ್ ಬೌಂಡ್ರಿ ಏನು ಅನಿಸುತ್ತೆ ಇಂಡಿಯಾದು. ಆ ಕಡೆ ಪಾಕಿಸ್ತಾನ ಇರ್ಬೋದೇನೋ ಗೊತ್ತಿಲ್ಲ, ನನಗಷ್ಟು ಐಡಿಯಾ ಇಲ್ಲ. ಅದಾದಮೇಲೆ ಇಲ್ಲೊಂದು ಜಾರಬಂಡಿ ಮಾಡ್ತಾಯಿದ್ದೀನಿ ನೋಡಿ, ನಾನು ಜಾರಬಂಡಿ ಆಡ್ತಾಯಿದ್ದೀನಿ. ಎಷ್ಟು ಫನ್ನಿಯಾಗಿತ್ತು, ಎಲ್ಲರೂ ನಗ್ತಾಯಿದ್ರು. ನಗಲಿ ಅಂತ ನಾನಂತರ ಫುಲ್ ಎಂಜಾಯ್ ಮಾಡಿದ್ದೀನಿ. ನಾನು ಫುಲ್ ಎಂಜಾಯ್ ಮಾಡಿದ್ದೀನಿ. ಉಂಡೆ ಥರ ಮಾಡಿ ಎಗ್ರಿಸೋದು, ಹೊಡೆಯೋದು, ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ತುಂಬ ಚೆನ್ನಾಗಿ ಫನ್ನಿಯಾಗಿ ಆಟ ಆಡಿದ್ವಿ, ಎಲ್ಲ ಮಾಡಿದ್ವಿ. ಐಸಲ್ಲೆಲ್ಲ ನೋಡಿ ಮಲ್ಕೊಂಡು ಆಟ ಆಡೋದು, ಕೂತ್ಕೊಂಡು ಅಷ್ಟು ಆರಾಮಾಗಿ ಕೂತ್ಕೊಂಡು ಒಂದು 2 ಅವರ್ ಕೂತ್ಕೊಂಡು ಆಟ ಮಾಡಿದ್ವಿ ನಾವು ಅಲ್ಲಿ ಕೂತ್ಕೊಂಡು. ನೋಡಿ ತುಂಬ ಜನ ಮಲಗಿದ್ದಾರೆ, ಕೂತಿದ್ದಾರೆ. ತುಂಬ ಚೆನ್ನಾಗಿ ಅನ್ನಿಸ್ತು, ಖುಷಿಯಾಯಿತು ನಮಗಂತಂತರೂ. ಇಷ್ಟು ಹ್ಯಾಪಿ ಆಯಿತು. ನೀವು ಒಂದು ಸಲ ಬಂದು ಹೋಗಿ ಕಾಶ್ಮೀರಿಗೆ. ಇದು 2 ಸೀಸನಲ್ಲಿ ಬರ್ಬೋದು ನಿಮಗೆ. ಗ್ರೀನರಿ ನೋಡಬೇಕಂದ್ರೆ ಜೂನ್ ಜುಲೈ ಆಗಸ್ಟಲ್ಲಿ ಬರ್ಬೋದು. ಐಸ್ ನೋಡಬೇಕಂದ್ರೆ, ಸ್ನೋ ನೋಡಬೇಕಂದ್ರೆ ಜನವರಿ ಫೆಬ್ರವರಿ ಬರಬೇಕು. ಮತ್ತು ನಾವು ಕೇಬಲ್ ಕಾರಿಂದ ರಿಟರ್ನ್ ಬರ್ತಾ ಇದ್ದೀವಿ. ನಾವು ಫೇಸ್ 2ಇಂದ ಫೇಸ್ 1ಗೆ ಬಂದ್ವಿ. ಫೇಸ್ 1ಇಂದ ಮತ್ತು ನಾವು ಕೆಳಗಡೆ ಡೌನ್ಗೆ ಹೋಗ್ತಾ ಇದ್ದೀವಿ. ಹೋಗ್ಬೇಕಾದ್ರೆ ಶ್ರೀನಗರ್ಗೆ ನಾವು ಹೋಗ್ಬೇಕಾದ್ರೆ ಇಲ್ಲೊಂದು ಕಾರ್ಪೆಂಟ್ರು ಫ್ಯಾಕ್ಟ್ರಿ ಬಂತು. ತುಂಬ ಚೆನ್ನಾಗಿದೆ ಫ್ಯಾಕ್ಟ್ರಿ ಅಂತರೂ. ಇಷ್ಟು ಸಣ್ಣ ವರ್ಕ್ ಇದೆ ಕಾರ್ಪೆಂಟ್ರು. ಒಂದೊಂದಂದ್ರೆ 3 ಲಕ್ಷ 4 ಲಕ್ಷ ಹಂಗಿದಾವೆ ರೇಟು. ಯಾಕಂದರೆ ಅಷ್ಟೇ ಸಣ್ಣ ವರ್ಕ್ ಇದೆ ನೋಡಿ. ನಾವು ಹೋಟ್ಲಲ್ಲೆಲ್ಲ ನೋಡಿದ್ದು ಕೇಳಿದ್ರೆ ಅಷ್ಟು ಅಂದ್ಕೊಂಡಿವಿ. ಈ ಫ್ಯಾಕ್ಟ್ರಿ ಬಂದು ಈ ವರ್ಕ್ ನೋಡಿದ ಮೇಲೆ ಖಂಡಿತ ಕೊಡ್ಬೋದು ದುಡ್ಡು ಅಂತ ಅಂದ್ಕೊಂಡ್ವಿ ನಾವು. ಬನ್ನಿ ನಿಮಗೂ ಎಲ್ಲ ತೋರಿಸ್ತೀನಿ ನಾನು. For small size, like इस तरह का smaller than this, that's for one size. जैसे 1 mark. अभी बताइए इसमें रिपीट कितना है? रिपीट नहीं है। Rapid इसमें आते हैं knots. नहीं वो समझ गया। डिजाइन का रिपीट कितना आ रहा है? इसमें जो आ रहा है like 24 आ रहा है. 24 रिपीट 24 आ रहा है इसमें. ये प्रिंट है, ओके, ये प्रिंट है। प्रिंट हाँ, ये उसके बाद पर उसके ऊपर हाथ से बना अंदर से देखो, उल्टा उल्टा क्या दिखा? ये बैक है, ये फ्रंट है, ये फ्रंट है, ये बैक है। कितने दिन ये एक शाल बने? कितने दिन बने? 1 महीना लगेगा, 1 साल भी लगेगा। फुल मतम बना, फुल जामावर बना। ಒಂದು ತಿಂಗಳು ವರ್ಷ ನಮಗ್ಬೋದು ಅಂತಾರೆ. ನೋಡಿ ನಾವು ಈ ಫ್ಯಾಕ್ಟ್ರಿ ಎಲ್ಲ ನೋಡಿ ಮತ್ತು ನಾವು ಶ್ರೀನಗರಕ್ಕೆ ರಿಟರ್ನ್ ಆಗ್ತಾ ಇದ್ದೀವಿ. ನಮ್ಮದು ಇವತ್ತು ಸ್ಟೇ ಶ್ರೀನಗರದಲ್ಲೇ. ಹೀಗಾಗಿ ನಾವು ಹೋಟೆಲ್ಗೆ ಹೋಗಬೇಕು. ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಹೋಟೆಲ್ಗೆ ಹೋಗಿ ಅಲ್ಲಿ ಎಲ್ಲ ಫ್ರೆಶ್ ಆಗಿ ಶ್ರೀನಗರ ಮಾರ್ಕೆಟ್ ಹೇಗಿದೆ ನೋಡೋಣ ಅಂತಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾವು ಫ್ರೆಶ್ ಆಗಿ ಶ್ರೀನಗರ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ನಾವು ನಿಮ್ಗೆ ತೋರಿಸ್ತೀನಿ ಬನ್ನಿ. ಇದೆ ನೋಡಿ ಶ್ರೀನಗರ ಮಾರ್ಕೆಟ್. ನಡ್ಕೊಂಡೇ ಹೋದ್ವಿ, ಹತ್ತಿರ ಇತ್ತಲ್ಲ. ಹೀಗಾಗಿ ಇಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇದೆ ನೋಡಿ, ದೊಡ್ಡದಾಗಿದೆ ಆಸ್ಪತ್ರೆ, ತುಂಬ ದೊಡ್ಡದಿದೆ ನೋಡಿ ಅದು ಆಸ್ಪತ್ರೆ ಆದಮೇಲೆ ಇಲ್ಲಿ ಲಾಲ್ ಚೌಕ್ ಮಾರ್ಕೆಟ್ ಇದು ಇಲ್ಲಿ.
ಇಲ್ಲೇ ತುಂಬ ದೊಡ್ಡ ಮಾರ್ಕೆಟು, ಅದು ತುಂಬ ಚೆನ್ನಾಗಿತ್ತು. ಅದನ್ನು ನೋಡಿಕೊಂಡು ರಾತ್ರಿ ಆಯಿತು, ಮತ್ತೆ ಬಂದುಬಿಟ್ಟು ಬೇಗ ಟಯರ್ಡ್ ಆಗಿತ್ತಲ್ಲ, ಬಂದು ರಾತ್ರಿ ಡಿನ್ನರ್ಗೆ ತೋರಿಸ್ತಾ ಇದ್ದೀನಿ. ನಾನು ನಿಮ್ಗೆ ಏನೇನಿದೆ ಅಂತ ತೋರ್ಸೋಕ್ಕಾಗಲಿಲ್ಲ, ತುಂಬ ಟಯರ್ಡ್ ಆಗಿದ್ನಲ್ಲ, ಹಾಗಾಗಿ ಸುಮ್ಮನೆ ಒಂದು ರೌಂಡ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಮತ್ತು ಫ್ರೆಂಡ್ಸ್, 4ನೇ ದಿನದ ಟ್ರಿಪ್ ಮುಗಿಸ್ಕೊಂಡು ಬಂದೀವಿ ನಾವು ರೂಮಿಗೆ. ಇವಾಗ ನಾವು ಶ್ರೀನಗರದಲ್ಲಿ ರೂಮ್ ಮಾಡಿದ್ದೀವಿ. ಇಲ್ಲಿ ಬಂದೀವಿ, ಎಲ್ಲ ಟ್ರಿಪ್ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಹೋಗಿ ಡಿನ್ನರ್ ಮುಗಿಸ್ಕೊಂಡು ಬಂದೀವಿ ನಾವು. ಮತ್ತು ಇವತ್ತಿನ ಟ್ರಿಪ್ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟೊತ್ತು ಈ ಟ್ರಿಪ್ ನೋಡಿ ಸಪೋರ್ಟ್ ಮಾಡಿದೆ, ಅದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮತ್ತು ನನ್ನ ವಿಡಿಯೋ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲ್ ಯಾರೇನೋ ಹೊಸಬ್ರು ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಸಪೋರ್ಟ್ ಮಾಡಿ. ಮತ್ತು ನಾನು ನಾಳೆ ಎಲ್ಲಿ ಹೋಗ್ತೀನಿ ಅಂತ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ಓಕೆ, ಟಾಟಾ, ಬಾಯ್, ಟೇಕ್ ಕೇರ್, ಗುಡ್ ನೈಟ್. ಟೈಮ್ ಲೇಟ್ ಆಗಿದೆ, ಮಲ್ಕೊಳ್ಳೋಣ, ತುಂಬ ಟಯರ್ಡ್ ಆಗಿದೆ, ಮತ್ತು ನಾಳೆ ಬೆಳಗ್ಗೆ ಬೇಗ ಏಳಬೇಕು. ಓಕೆ, ಗುಡ್ ನೈಟ್.